ನಮಸ್ತೆ, ವೆಲ್ಕಮ್ ಬ್ಯಾಕ್. ಇವತ್ತು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸ್ನ ಕ್ಲೋಸ್ ಮಾಡಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ನಮ್ಮದೇ ಬಿಸ್ನೆಸ್ ವರ್ಕ್ ಇದೆ, ಹಾಗೆ ಊಟನೂ ಮಾಡ್ಕೊಂಡು ಬಂದಾಗಾಯಿತು ಅಂತ ಆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಕಡೆ ಹೋಗೋ ರೋಡ್ ಬೇಸಿಗೆ ಟೈಮಲ್ಲಿ ಇರೋ ಥರ ಮಳೆಗಾಲದಲ್ಲಿ ಇರಲ್ಲ. ಅಲ್ಲಲ್ಲಿ ಹೊಂಡದಲ್ಲೆಲ್ಲ ನೀರು ತುಂಬಿಕೊಳ್ಳೋದು, ಮಧ್ಯದಲ್ಲಿ ಮರ ಬಿದ್ದಿರೋದು, ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇರುತ್ತೆ. ಹಳ್ಳಿ ಅಂದಮೇಲೆ ಇದೆಲ್ಲ ಇದ್ದಿದ್ದೇ ಏನೂ ಮಾಡೋಕ್ಕಾಗಲ್ಲ. ಮನೆಗೆ ಬಂದ ತಕ್ಷಣ ಸ್ವಾಗತ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ನೋಡಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇವನು ಆ ಕಡೆ ಈ ಕಡೆ ಕುಣಿದಾಡ್ತಾ ಇದ್ದಾನೆ. ಇಲೆಕ್ಷನ್ ಕೌಂಟಿಂಗ್ ಆಗಿರೋದ್ರಿಂದ ನಮ್ಮ ಅತ್ತೆ ಮಾವ ಟಿ ವಿ ಮುಂದೆನೇ ಕೂತ್ಕೊಂಡು ತುಂಬ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ಏನಾಗತ್ತೆ ಅಂತ. ನಾವು ಬಂದ ತಕ್ಷಣ ಊಟ ಮುಗಿಸ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈ ಬೆಕ್ಕನ್ನು ಸಣ್ಣ ಮರಿ ಇದ್ದಾಗ ತಂದಿರೋದು, ಬಟ್ ನಮ್ಮ ನಾಯಿಗೆ ಬೆಕ್ಕು ಅಂದ್ರೇ ಆಗ್ತಾ ಇರಲಿಲ್ಲ. ಅದು ಹೊರಗೆ ಬಿದ್ದರೆ ಸಾಕು ಕಚ್ಚೋಕೆ ಶುರು ಮಾಡ್ತಾಯಿತ್ತು. ತುಂಬ ಸಲ ಕಚ್ಚು ಗಾಯ ಮಾಡಿಬಿಟ್ಟಿತ್ತು, ಸತ್ತೇ ಹೋಯ್ತೇನೋ ಅಂದ್ಕೊಂಡಿದ್ವಿ. ಬಟ್ ಇವಾಗ ಒಳ್ಳೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಪ್ರಾಣಿಗಳೆಲ್ಲ ಎಷ್ಟು ನೆನಪಿಟ್ಕೊಂಡಿರುತ್ತೆ ಅಲ್ವಾ. ಅನ್ನ ಹಾಕಿದ್ರು ನಾನು ಮಾತ್ರ ಯಾವತ್ತೂ ಮರೆಯಲ್ಲ. ನಾವು ಬಂದಿದ್ದ ತಕ್ಷಣ ನಮ್ಮ ಹಿಂದೆನೇ ಖುಷಿಯಿಂದ ಓಡಾಡ್ಕೊಂಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮೋದಿಕೇರ್ ಗೊಬ್ಬರನ ತೋಟಕ್ಕೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಗೊಬ್ಬರನ ಯೂಸ್ ಮಾಡಿದ ಮೇಲೆ ನಮ್ಮ ತೋಟ ತುಂಬ ಚೆನ್ನಾಗಾಗಿದೆ, ಹಾಗೆ ಬೆಳೆನೂ ಚೆನ್ನಾಗಿ ಬಂದಿದೆ. ನಮಗೆ ಪ್ರತಿಯೊಂದು ಕಡೆಯೂ ಗೊಬ್ಬರನ ನಾವೇ ಹಾಕೊಟ್ಟು ಬರೋದು. ಹಾಕೊಟ್ಟಿರೋದಕ್ಕೆ ಯಾವುದೇ ರೀತಿ ಚಾರ್ಜ್ ಕೂಡ ತಗೊಳ್ಳಲ್ಲ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗೆಲ್ಲ ಅಡಿಕೆ ಬೆಳೆಯಲ್ಲಿ ಬೇಕಾದಷ್ಟು ತೊಂದರೆ ಆಗ್ತಾ ಇದೆ. ಕೊಳೆ ರೋಗ, ಮುಗುಳುದ್ರ ಸಮಸ್ಯೆ ತುಂಬ ಇದೆ. ಇದಕ್ಕೆಲ್ಲ ಹೊರಗಡೆ ಮಾರ್ಕೆಟಲ್ಲಿ ತುಂಬ ಔಷಧಿಗಳು ಸಿಗುತ್ತೆ, ಆದರೆ ಅದರಿಂದ ರಿಸಲ್ಟ್ ಇದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋ ಪ್ಯೂರ್ ಆರ್ಗ್ಯಾನಿಕ್ ಕಂಟೆಂಟ್ ಇರುವಂಥ ಒಂದು ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಇದೆ. ಇದು ಆ್ಯಕ್ಟಿವ್ 80 ಗೋಲ್ಡ್ ಅಂತ. ಇದು ಆ್ಯಕ್ಟಿವೇಟರ್ ವೆಟ್ಟರ್ ಸ್ಪ್ರೆಡ್ಡರ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಅಡಿಕೆಗೆ ಹೊಡೆಯೋ ಮೈಲು ತುತ್ತ ಸುಣ್ಣಕ್ಕೆ ಬಳಸಿ ಹೊಡಿಬೋದು. ಹಾಗೆ ಯಾವುದೇ ರೀತಿ ರೋಗನಾಶಕಗಳಿಗೂ ಬಳಸ್ಬೋದು. ಇದು ನಾವು ಬಳಸೋ ದ್ರಾವಣವನ್ನು ಪೂರ್ತಿ ಸ್ಪ್ರೆಡ್ ಮಾಡಿಕೊಡುತ್ತೆ. ಆ ಥರ ಸ್ಪ್ರೆಡ್ ಆದವಾಗ ನಮಗೆ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಸ್ಪ್ರೇ ಜೊತೆಗೆ ಗಮ್ಮಾಗಿ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿರುವಂಥ ಇನ್ನೂ ಮುಖ್ಯವಾದ ಅಂಶ ಅಂದರೆ ಹೀಲ್ಡ್ ಜಾಸ್ತಿ ಮಾಡೋಕ್ಕೆ ಬೇಕಾಗೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿರೋದ್ರಿಂದ ಅಡಿಕೆ ಸೈಜ್ ದೊಡ್ಡ ಆಗುತ್ತೆ, ಹಾಗೆ ತೂಕ ಕೂಡ ಜಾಸ್ತಿ ಆಗುತ್ತೆ. ಇದಿಷ್ಟು ಆ್ಯಕ್ಟಿವೇಟಿ ಗೋಲ್ಡಲ್ಲಿರುವಂಥ ಒಂದು ಒಳ್ಳೆಯ ಗುಣ. ಇದನ್ನು ಪ್ರತಿಯೊಬ್ಬ ರೈತರು ಬಳಸೋದ್ರಿಂದ ನಿಮ್ಮ ಬೆಳೆನ ನೀವೇ ಕಾಪಾಡ್ಕೊಳ್ಬೋದು. ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟರೊತ್ತಿಗೆ 3:30 ಆಗಿತ್ತು. ಹಾಗೆ ರಿಷಿಕನ್ನು ಶಾಲೆಯಿಂದ ಕರ್ಕೊಂಡು ಹೋಗ್ಬೋದು ಅಂತ ಹೊರಟ್ವಿ. ನನ್ನ ಆಫೀಸಲ್ಲೇ ಬಿಟ್ಟು ಅವರು ರಿಷಿಕನ ಕರ್ಕೊಂಡು ಬರೋಕ್ಕೆ ಸ್ಕೂಲಿಗೆ ಹೋದರು. ರಿಷಿಕಾ ಫಸ್ಟ್ ದಿನ ಸ್ಕೂಲಿಗೆ ಹೋದಾಗ ತುಂಬ ಅಳ್ತಾ ಇದ್ಲು. ಅವಳನ್ನು ಕಳಿಸ್ಕೊಟ್ಟ ಮೇಲೆ ನನಗೂ ತುಂಬ ಅಳು ಬಂದುಬಿಟ್ಟಿತ್ತು. ಯಾವಾಗಲೂ ನನ್ನ ಜೊತೆನೇ ಓಡಾಡ್ಕೊಂಡಿರ್ತಿದ್ಲು. ಅಮ್ಮ ಅಮ್ಮ ಅಂತ ಎಲ್ಲದಕ್ಕೂ ಕರೀತಾ ಇರ್ತಿದ್ಲು. ಅವಳು ಸ್ಕೂಲಿಗೆ ಹೋದವಾಗ ಮನೆಯೆಲ್ಲ ಒಂಥರ ಖಾಲಿ ಅನ್ನಿಸ್ತಾ ಇತ್ತು. ಸ್ಕೂಲಲ್ಲಿ ಹೇಗಿರ್ತಾಳೋ, ಊಟ ಮಾಡ್ತಾಳೋ ಇಲ್ವಾ, ಇದೆಲ್ಲ ಯೋಚನೆ ಆಗ್ತಾಯಿತ್ತು. ಆದರೆ ಅವಳಿಗೆ ಸಿಕ್ಕಿರೋ ಸ್ಕೂಲಲ್ಲಿ ಟೀಚರ್ ಆಗಿರಲಿ, ಹೆಲ್ಪರ್ ಆಗಿರಲಿ ತುಂಬ ಒಳ್ಳೆಯವರು. ಹಾಗಾಗಿ ನನಗೆ ಯಾವ ಟೆನ್ಷನ್ನೂ ಇಲ್ಲ. ಈಗ ಅವಳನ್ನು ಸ್ಕೂಲಿಗೆ ಬಿಟ್ಟ ಮೇಲೆ ನಾನು ಬಾಗಿಲ ತೆಗೆಯೋಷ್ಟರಲ್ಲಿ ಅವರು ಬಂದು ಮುಟ್ಟಿದ್ದಾರೆ. ಬಂದ ತಕ್ಷಣ ಅವಳಿಗೆ ಏನಾದರೂ ತಿಂಡಿ ಕೊಟ್ಟು ಸ್ವಲ್ಪ ಹಾಲು ಕೊಡ್ತೀನಿ. ಹಾಲು ಕುಡ್ಕೊಂಡು ಆಟ ಆಡ್ತಾ ಇರ್ತಾಳೆ ಅವಳು. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.